ವಿಷ್ಣುದಾದ ಅವರ ಒಂದು ಸಮಾಧಿ ನೆಲಸಮ ಆಗಿರುವಂತದ್ದು ಕಳೆದ ಸಾಕಷ್ಟು ದಿನಗಳಿಂದನೂ ಕೂಡ ಪರ ವಿರೋಧ ಚರ್ಚೆ ನಡೀತಾ ಇದೆ. ಸೊ ಇದರ ಬಗ್ಗೆ ಆ, ಈ ಹಿಂದೆ ಆಗಿರ್ಬೋದು, ಇವಾಗ ಆಗಿರ್ಬೋದು, ಮುಂದೆ ಆಗಿರ್ಬೋದು, ಯಾವಾಗ್ಲೂ ಕೂಡ ವಿಷ್ಣುದಾದ ಅವರ ಪರವಾಗಿ ಧ್ವನಿ ಎತ್ತುವಂತಹ ಕನ್ನಡದಲ್ಲಿ ಏಕೈಕ ನಿರ್ಮಾಪಕ ಅಂದ್ರೆ ಅವರು ಕೆ ಮಂಜು ಅವರು. ಸ್ವತಃ ಇವತ್ತು ಸರ್ಕಾರ 10 ಎಕರೆ ಒಂದು ಜಾಗ ಅಭಿಮಾನ್ ಸ್ಟುಡಿಯೋವನ್ನ ಮುಟ್ಗೋಲ್ ಹಾಕೊಂಡಿದೆ. ಸೊ ಇದರ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ನಿರ್ಮಾಪಕರಾಗಿರುವಂತಹ ಕೆ ಮಂಜು ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ಸರ್, ಮೊದಲನೇದಾಗಿ ಒಂದಷ್ಟು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. 15 ವರ್ಷಗಳ ಒಂದು ವಿಷ್ಣುದಾದ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ತಂದಿರುವಂತಹ ವಿಚಾರ ಅಂತಂದ್ರೆ ಇವತ್ತು ಸರ್ಕಾರ 10 ಎಕರೆ ಜಾಗವನ್ನ ಮುಟ್ಗೋಲು ಹಾಕೊಂಡಿರುವಂತದ್ದು. ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ? ಮುಟ್ಟುಗೋಲು ಹಾಕೊಳ್ಳಿ ಅಂತ ಆದೇಶ ಮಾಡೋದು, ನಾಟ್ ಮುಟ್ಟುಗೋಲು ಹಾಕಿಲ್ಲ. ಮೊದಲನೇದಾಗಿ ಅದು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಜನಗಳಿಗೆ. ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಆದೇಶ ಮಾಡಿದ್ದಾರೆ ಸರ್ಕಾರ. ಅದು ಮುಟ್ಟುಗೋಲು ಹಾಕಬೇಕು. ಅವರು ಕಾನೂನು ಆಲ್ರೆಡಿ ಸ್ಟೇ ತಗೊಳ್ಳಿ ಓಡಾಡ್ತಿದ್ದಾರೆ. ಅದನ್ನ ನಾವು ಎಚ್ಚರಿಕೆಯಿಂದ ಇರಬೇಕು. ವಿಷ್ಣು ಸಮಾಧಿನ ನಾವು ಯಾವ ಕಾರಣಕ್ಕೂ ಅಲ್ಲಿ ಅಂತ್ಯಕ್ರಿಯೆ ಜಾಗನ ಬೇಕೇ ಬೇಕು ಅಂತ ಕೇಳಿದ್ವಿ. ನಾವು 2 ಎಕರೆ ಕೇಳ್ತಾ ಇಲ್ಲ. ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಎಲ್ಲ ವಿಷ್ಣು ವಿಷಯದಲ್ಲಿ ಮೈಸೂರಲ್ಲಿ ಮನೆಯವ್ರು ಕೇಳ್ದಂಗೆ ಜಾಗ ಕೊಟ್ಟು ಪುತ್ತಳಿಕೆ ಮಾಡಿಕೊಟ್ಟು ಎಲ್ಲ ರೀತಿ ಸಹಕಾರ ಮಾಡಿದೆ. ನಿಜವಾಗ್ಲೂ ಅವ್ರ ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೀವಿ, ಎರಡನೇ ಮಾತಿಲ್ಲ. ಈ ಜಾಗ ಅಂತ ಕೇಳ್ತೀವಿ ಅಂದರೆ ನಾವು ಅಂತ್ಯಕ್ರಿಯೆ ಅವರು ಅಲ್ಲಿ ಅಂತ್ಯಕ್ರಿಯೆ ಆಗಿದ್ದ ಜಾಗ ಸರ್ಕಾರದ ಇದು ಏನು ಕಾರ್ಯಕ್ರಮಗಳ ಮುಖಾಂತರ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ಆ ಜಾಗ ಬೇಕೇ ಬೇಕು ಅಂತ ಕೇಳಿದ್ವಿ. ಕಾರ್ತಿಕವಾಗಿ ಕೇಳಿದ್ವಿ, ಮಾಡ್ತಾ ಇದ್ವಿ. ಇದು ಸುಮಾರು ಇದರಲ್ಲಿ ತುಂಬ ಕಿಡಿಗೇಡಿಗಳ್ದು ಕೈವಾಡ ಇದೆ. ರಾಜಕೀಯದ ಗಣ್ಯರಿದೆ, ಯಾರ್ಯಾರಿದೆ ಗೊತ್ತಿಲ್ಲ. ಇಂಥ ಮಹಾನ್ ವಿಷಯದಲ್ಲಿ ಕೈ ಹಾಕೋದ್ರಿಂದ ಅವ್ರಿಗೆ ತುಂಬ ಮುಂದಕ್ಕೆ ಒಳ್ಳೇದಂತೂ ಆಗಲ್ಲ. ಅದಕ್ಕೆ ನಾವು ಯಾವ ಕಾರಣಕ್ಕೆ ಬಿಡಲ್ಲ ಅಂತೇಳಿ ಸರ್ಕಾರ ಕೊಟ್ಟಿದ್ರೆ ಇದನ್ನ ನಾವು ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ನಮ್ಮ ಸಂಘದ ಏನು ಸಂಘ ಸಂಸ್ಥೆಗಳು ಮಾಡಿದೆ ಅವ್ರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಅನಿರುದ್ಧ ಹತ್ರ ಕೇಳಿದೆ. ಸೊ ಇದೇ 18ನೇ ತಾರೀಕು ವಿಷ್ಣು ಅವರ ಹುಟ್ಟುಹಬ್ಬ ಬರ್ತಾ ಇರೋದ್ರಿಂದ ಅವ್ರು ಹೇಳ್ತಿದ್ರು, ಅವತ್ತು ಸರ್ಕಾರಕ್ಕೆ ಹೋಗಿ ಕೇಳ್ಕೊಂತೀವಿ ಒಂದು 10 ಗುಂಟೆ ಜಾಗವನ್ನ ಕೊಡ್ಲಿ, ಅವತ್ತೇನೆ ಹುಟ್ಟುಹಬ್ಬದ ದಿನಾನೇ ಕೂಡ ಅವರ ಶಂಕುಸ್ಥಾಪನೆ ಏನು ಒಂದು ಸ್ಮಾರಕ ಇತ್ತು ಅಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಮಾಡಿರುವಂತಹ ಜಾಗದಲ್ಲಿ, ಅದೇ ಸ್ಮಾರಕಕ್ಕೆ ಒಂದು ಶಂಕುಸ್ಥಾಪನೆ ಮಾಡಬೇಕು ಅಂತ ನಾನಾಗಿರ್ಬೋದು, ಭಾರತೀಯಮ್ಮ ಅವರಾಗಿರ್ಬೋದು, ಒಂದಷ್ಟು ಜನ ಅಭಿಮಾನಿಗಳೆಲ್ಲ ಮಾತಾಡ್ಕೊಂಡು. ಇದಕ್ಕೆ ನಿಮ್ಮ ಸಪೋರ್ಟ್ ಏನಿದೆ? ಯಾವಾಗ ನಾನು ಆ ಜಾಗಕ್ಕೆ ಯಾರೇ ಆಗಲಿ, ಭಾರತಿ ಅವ್ರ ಮೇಡಮ್ ಅಲ್ಲ, ಅನಿರುದ್ಧ ಅಲ್ಲ, ಅವ್ರ ಫ್ಯಾಮಿಲಿ ಇಲ್ಲ, ಯಾರು ಬಂದರೂ ಆ ಜಾಗದಲ್ಲಿ ಮಾಡೋವಂಥವ್ರಿಗೆ ನನ್ನ ಸಂಪೂರ್ಣ ಸಹಕಾರ ಸಪೋರ್ಟ್ ಇದ್ದೇ ಇರ್ತದೆ. ಯಾವಾಗ ಕರೆ ನಾನು ಆ ವಿಷಯದಲ್ಲಿ ಮುಂದಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಂತಲ್ಲ, ವಿಷ್ಣು ಸಹಸ್ರ ಶಾಸ್ತ್ರ ಅಭಿಮಾನಿಗಳು ಆ ಜಾಗದಲ್ಲಿ ಸಂಪೂರ್ಣ ಸಹಕಾರ ಕೂಡ ಜೊತೆಲಿ ನಿಂತಿರ್ತಾರೆ, ತುದುಗಾಲ ನಿಂತಿರ್ತಾರೆ ಅಂತ ಹೇಳ್ತೀನಿ. ಒಂದ್ ಕಡೆ ಆದೇಶ ಹೊರಡಿಸಿರುವಂತದ್ದು ಗೊಂದಲಕ್ಕೀಡು ಮಾಡಿದೆ ಸರ್. ಒಂದ್ ಕಡೆ ಏನಂತಂದ್ರೆ ಆದೇಶ ಹೊರಡಿಸಿದೆಯಲ್ಲ ಸರ್ಕಾರ ಏನದು ಮತ್ತೆ ಮುಟ್ಗೋಲ್ ಹಾಕೋಬೇಕು ಅನ್ನುವಂಥದ್ದು. ಮತ್ತೊಂದ್ ಕಡೆ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿರುವಂತದ್ದು. ಸೊ ಅಲ್ಲಿ ಅಭಿಮಾನಿಗಳಿಗೆ ಒಂದು ಗೊಂದಲ ಏನ್ ಕ್ರಿಯೇಟ್ ಆಗ್ತಿದೆ, ಅರಣ್ಯ ಪ್ರದೇಶ ಅಂದ್ರೆ ಅಲ್ಲಿನ ಮತ್ತೆ ಆ ಒಂದು ಜಾಗಕ್ಕೆ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಬಿಡ್ತಾರಾ ಇಲ್ವಾ ಅನ್ನುವಂಥದ್ದು. ಈ ವಿಷಯದಲ್ಲಿ ಸುಮಾರು ಆಲ್ರೆಡಿ ನಾಟ್ ಓನ್ಲಿ 10 ಎಕರೆ ಅರಣ್ಯ ಪ್ರದೇಶ ತುಂಬ ಜಾಗ ಇದೆ. ಅದು ಯಾವ ರೀತಿ ಬಿಟ್ಟಿದ್ದಾರೆ, ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಯಾವ ರೀತಿ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಅದು ಕಾನೂನು ಚೌಕಟ್ಟಲ್ಲಿ ಪತ್ರ ಪೇಪರ್ ಮುಖಾಂತರ ನೋಡಬೇಕು. ನಾವು ಕಾನೂನಲ್ಲಿ ನ್ಯಾಯಾಲಯದಲ್ಲಿ ಯಾವ ರೀತಿ ಇದೆ, ನ್ಯಾಯಮೂರ್ತಿಗಳ ಹತ್ರ ಯಾರು ವಾದ ಮಾಡ್ತಾರೆ, ಪಬ್ಲಿಕ್ ಸ್ಪಾಟ್ ಹತ್ರ ಮಾತಾಡಿ ಅದನ್ನು ಕೂತ್ಕೊಂಡು ನಮ್ಮ ಲಾಯರ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋದು ಸರ್ಕಾರ ಮುಖ್ಯ. ಸರ್ಕಾರ ಇದಕ್ಕೆ ಯಾವ ರೀತಿ ಕೊಟ್ಟಿದೆ ಅಂತ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ನಾವು ಮಾತಾಡಿ ತಪ್ಪಾಗುತ್ತೆ. ಅದರಿಂದ ಸರ್ಕಾರ ಏನು ಮಾಡಿದೆ ಅದನ್ನು ಕೂತ್ಕೊಂಡು ನ್ಯಾಯಾಲಯದಲ್ಲಿ ಅದನ್ನು ಫಸ್ಟು ಈ ರೀತಿ ಇಂಥ ಜಾಗನ ಫಸ್ಟು ಸ್ಟುಡಿಯೋ ಆಗಬೇಕು. ಸ್ಟುಡಿಯೋ ಬಿಟ್ಟು ಬೇರೆ ಯಾವುದಕ್ಕೂ ಯಾವ ಚಟುವಟಿಕೆ ಕೊಡೋಂಗಿಲ್ಲ. ಅದಾದ ನಂತರ ವಿಷ್ಣು ಸಮಾಧಿ, ಬಾಲನ ಸಮಾಧಿ ಕಂಪಲ್ಸರಿ ಅಲ್ಲೇ ಇರಬೇಕು. ಯಾವ ಕಾರಣ ತೆಗೆದು ಬೇಡ ಅಂತ ಇಷ್ಟೇ, ಬೇರೆ ಉದ್ದೇಶ ಯಾವ ಕಾರಣಕ್ಕೆ ಬೇರೆ ಉದ್ದೇಶ ಇರಲ್ಲ. ಸ್ಟುಡಿಯೋ ಅನ್ನೋದನ್ನ ಬಿಟ್ಟು ಕಮರ್ಷಿಯಲ್ ವ್ಯಾಪಾರಕ್ಕೆ ಕೊಟ್ಟರೆ ಸರ್ಕಾರ ಕೊಟ್ಟಂಥ ಜಾಗ ದುರುಪಯೋಗ ಆಗುತ್ತೆ. ಅಧಿಕಾರಿಗಳು ಯಾರು ಸಾಮೇಲಾಗಿ ಇದಕ್ಕೆ ತುಂಬ ನೊಂದು ಬೇರೆ ಪರಿಣಾಮ ಬೀರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆದೇಶ ಬಂದ ನಂತರ ನೀವು ಓದಿರ್ತಾರೆ ಏನೇನಿದೆ ಅಂತ ಹೇಳ್ಬಿಟ್ಟು, ಅದಾದ ನಂತರ ಸಿಎಂ ಅವ್ರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀರಾ ಅಥವಾ ಮುಂದೆ ಏನಾದ್ರು ಮಾಡ್ಬೇಕು ಅಂತಿದ್ದೀರಾ? ನಾನು ಸರ್ಕಾರಕ್ಕೆ, ನಾನು ಸಂಘದ ಅಧ್ಯಕ್ಷರು 3-4 ಜನ ಇದ್ದಾರೆ, 4-5 ಜನ ಕೇಸ್ ಹಾಕಿದ್ದಾರೆ, ಅವ್ರನ್ನ ಫಾಲೋ ಮಾಡ್ತೀನಿ. ಹೊಸ್ದಾಗಿ ನಾನು ಈಗ ಹಾಕೋಕ್ಕಾಗಲ್ಲ, ತಪ್ಪಾಗ್ಬಿಡುತ್ತೆ. ಅವತ್ತಿಂದ ಬಿಲ್ಡಪ್ ಮಾಡ್ಕೊಂಬಂದಿದ್ದಾರೆ, ಅದೇನೇನಾಗಿದೆ ಗೊತ್ತಾಗಬೇಕು. ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವ್ರಿಗೆ ಯಾರು ಶ್ರೀನಿವಾಸ್ ಗೋಬ್ಗೆ, ಇನ್ನೊಬ್ಬ ರಾಜು, ಯಾರು ಇದ್ದಾರೆ ನಾನು ಎಲ್ಲರೂ ಕರೆದು ಫಾಲೋ ಮಾಡ್ತೀನಿ. ಇಲ್ಲಿ ಯಾರು ಲೀಡ್ರ್ ಇಲ್ಲ, ಓನ್ಲಿ ವಿಷ್ಣು ಸೇನಾ ಲೀಡ್ರೆ. ವಿಷ್ಣು ಸೇನಾ ಸಮಿತಿನೇ ಒಂದೇ. ಯಾರು ಮಾಡ್ತಾರೆ ಮಾಡಿದ ತಕ್ಷಣ ಕೂತ್ಕೊಂಡು ಯಾವ ರೀತಿ ಆದ ತಕ್ಷಣ ಕೂತ್ಕೊಂಡು ಗೊಂದಲ ಎಲ್ಲ ಕ್ಲಿಯರ್ ಮಾಡಿ ಒಬ್ಬರ ನೇತೃತ್ವ ಕೊಟ್ಟು ಒಂದು ಕಮಿಟಿ ಮಾಡಿ ಅದನ್ನು ಹುಷಾರಿಗೆ ಎಚ್ಚರಿಕೆ ನೋಡ್ಕೊಂಡು ಹೋಗುತ್ತೆ. ಫಸ್ಟ್ ಜಾಗ ಆಗಲಿ, ಅದು ಮುಂದೆ ಕುರುಪುರೇಶಗಳು ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ. ಒಂದ್ ಕಡೆ ವಿಷ್ಣುದಾದ ಅವರ ಒಂದ್ ಕಡೆ ಖುಷಿ ಆಗುವಂತ ವಿಚಾರ ಏನಂತಂದ್ರೆ ಮೈಸೂರಲ್ಲಿ ಆಗಿರುವಂತದ್ದು ಇನ್ನೊಂದು ಅಭಿಮಾನ್ ಸ್ಟುಡಿಯೋ. ಇನ್ನು ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಕೆಂಗೇರಿ ಬಳಿ ಸುದೀಪ್ ಅವರಾಗಿರ್ಬೋದು, ವೀರಕಪುತ್ರ ಶ್ರೀನಿವಾಸ್ ಅವರಾಗಿರ್ಬೋದು, ಒಂದು ಅರ್ಧ ಎಕರೆ ಜಮೀನನ್ನ ವಿಷ್ಣುದಾದ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಅಲ್ಲೇ ನಾವು ಕಂಡ್ಕೊಳ್ತೀವಿ ಅನ್ನುವಂಥದ್ದು. ಒಂದ್ ಕಡೆ ಖುಷಿ ವಿಚಾರ ಏನಂತಂದ್ರೆ ಎಲ್ಲಾ ಕಡೆನೂ ವಿಷ್ಣುದಾದ ಅವರ ಒಂದು ನೆನಪುಗಳಾಗಿರ್ಬೋದು ಮರುಕಳಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಏನಂತಂದ್ರೆ ಆ ಅಂತ್ಯಕ್ರಿಯೆ ಮಾಡಿರುವಂತ ಜಾಗದಲ್ಲಿ ಅವರ ಒಂದು ಸ್ಮಾರಕ ನೆಲಸಮ ಆಗಿರುವಂತದ್ದು. ಎಲ್ಲಿ ಅಂತ ಅಭಿಮಾನಿಗಳು ಗೊಂದಲ ಆಗೋದಾದ್ರೆ ಅಭಿಮಾನಿಗಳು ಗೊಂದಲಕ್ಕೆ ಪಾಪ ಮಾಡಿಬಿಟ್ಟಿದ್ದಾರೆ. ಈಗ ಮೈಸೂರಿದೆ,
ಅಸ್ಥಿ ತೊಗೊಂಡೋಗಿ ಮಾಡಿದರೆ ಎರಡನೇ ಮಾತಿಲ್ಲ. ಅದಾದ ನಂತರ ಈಗಿರೋ ಜಾಗ ಉಳಿದು ಆ ರಂತಿಗಿರೋ ಜಾಗ ಅದೇ ಮುಖ್ಯ, ಅದು ಮೇನು. ತೃಪ್ತಿ ಭಟ್ಟ ಯಾವ ರೀತಿ ಮೇನ್ ಪೌತ್ರ, ಅದು ಇದೇ ಜಾಗ ಅಭಿಮಾನ್ ಸ್ಟುಡಿಯೋನೇ. ಮಿಕ್ಕಿದ ಬ್ರಾಂಚ್ಗಳಿಗೆ ಯಾರೋ ಹೋಗುವಂಥ ರೋಲಿ ಪುಣ್ಯಾದ್ರು ಮಾಡುವಂಥ ಖುಷಿ ಬಿಡೋಣ. ನಮಗೂ ತುಂಬ ಜನ ಹೇಳ್ತಾರೆ ನಿಮ್ಗೆ ಎಲ್ಲೆಲ್ಲಿ ಜಾಗ ಬಿಟ್ಟಿಲ್ಲ ನಾವು ಮಾಡ್ಕೊಡ್ತೀವಿ ಅಲ್ಲೆಲ್ಲಿ ಅಂತ. ನಾವೆಲ್ಲ ಕಡೆ ಇಷ್ಟಪಡೋದು. ನನಗೆ ತುಂಬ ಜನ ಕಡೆ ಮಾಡೋದು ಇಷ್ಟ ಇರಲ್ಲ. ಏನು ಇವಾಗ ಅಂತ್ಯಕ್ರಿಯೆ ಆ ಜಾಗಕ್ಕೆ ನಾನು ಮಾತ್ರ ಹೋರಾಟಕ್ಕೆ ಸದಾ ಇದ್ದೀನಿ. ಬೇರೆ ಯಾರು ಮಾಡ್ಕೊಂಡ್ರೆ ಅವ್ರು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುದೀಪ್ ಅವರು ಅಲ್ಲಿ ಮೊನ್ನೆ ಅಷ್ಟೇ ಏನು ಅರ್ಧ ಎಕರೆ ಜಮೀನನ್ನ ಒಂದು ಖರೀದಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ನಿರ್ಮಾಣವನ್ನ ಮಾಡ್ತೀವಿ, ಹುಟ್ಟುಹಬ್ಬ ದಿನನೇ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಅಂದಾಗ, ಸೊ ಈ ಒಂದು ವಿಚಾರ ನಿಮ್ಗೆ ಗೊತ್ತಾದಾಗ ನೀವು ಅವ್ರು ಇಲ್ಲೇ ಮಾಡೋಣ, ಅವ್ರು ನಿಮ್ ಸಪೋರ್ಟ್ ಕೊಡಿ ಅಂತ ನೀವೇನಾದ್ರು ಅವ್ರ ಹತ್ರ ಮಾತಾಡಿದ್ದುಂಟಾ ಅಂತ? ನಾನು ಸುದೀಪ್ ಸಪೋರ್ಟ್ ಕೊಡೋಂತ ಅವ್ರಿಗೆ ಶಕ್ತಿ ಇದೆ ಮಾಡ್ಬೋದು. ಅವ್ರು ಮಾಡಲಿ ಅಂತ ಖುಷಿ ಬಿಡ್ತೀನಿ. ನಾನು ಯಾರಿಗೂ ಯಾರೇ ಅಭಿಮಾನಿ ಎಲ್ಲರೂ ಮಾಡಿದ್ರು ಸಂತೋಷ. ಈಗ ನೆಲಮಂಗಲ ಹತ್ರ ಯಾರು ಮಾಡಿದ್ದಾರೆ ಅಭಿಮಾನಿ ಒಂದು ದೇವಸ್ಥಾನ ಥರ ಖುಷಿ ಕುಮಾರು, ಅದರಿಂದ ಅವ್ರು ಯಾರು ಮಾಡಿದ್ರು ಖುಷಿ ಬಿಡ್ತೀನಿ. ನಾವು ಅದಕ್ಕೆ ಅದು ಸ್ವಾರ್ಥ ಅಲ್ಲ, ಅದು ದೇವಸ್ಥಾನ ಯಾರು ಬೇಕಾದ್ರೆ ಮಾಡೋದು, ಯಾರು ಬೇಕಾದ್ರೆ ಕಟ್ಬೋದು. ಸುದೀಪ್ ಕಟ್ಬೋದು, ನಾಳೆ ಯಾರೋ ಎಕ್ಸ್ವೈಸ್ ಕಟ್ಬೋದು. ನನಗೆ ಬೇಕಾದ್ರೆ ಆ ಜಾಗ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾರು ಮಾಡಿದ್ರು ಒಳ್ಳೇದಾಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ಇದ್ರ ಪರವಾಗಿ ನೀವು ಯಾವಾಗ ಕೂಡ ನಿಂತ್ಕೊಳ್ಳುವಂತ ವ್ಯಕ್ತಿ, ಸೊ ಅಭಿಮಾನಿಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಿರುವಂತದ್ದು, ಅವರ ಆಸೆ ಆಕಾಂಕ್ಷೆಗಳನ್ನ, ಹಾಗೇನೆ ವಿಷ್ಣುದಾದ ಅವರನ್ನ ಮತ್ತೆ ಆ ಒಂದು ಜಾಗದಲ್ಲಿ ನೋಡ್ಬೇಕು, ಅವರ ದರ್ಶನವನ್ನ ಪಡ್ಕೋಬೇಕು, ಪ್ರತಿ ಹುಟ್ಟದಬ್ಬ ಆಗಿರ್ಬೋದು ಅಥವಾ ಪುಣ್ಯಸ್ಮರಣೆ ಆಗಿರ್ಬೋದು, ಅಲ್ಲೋಗಿ ಅವತ್ತಿನ ದಿನ ದರ್ಶನ ಪಡ್ಕೋಬೇಕು ಅನ್ನೋಂಥದ್ದು ಇರುತ್ತೆ. ಹಾಗಾಗಿ ನಾನು ಅಭಿಮಾನಿಗಳು ಹೇಳೋದಿಷ್ಟೇ, ದಯವಿಟ್ಟು ಗೊಂದಲಕ್ಕೀಡು ಮಾಡಬೇಡಿ, ಗೊಂದಲಕ್ಕೆ ಮಾಡಬೇಡಿ. ಅಭಿಮಾನಿಗಳಿಗೆ, ಲೀಡ್ರುಗಳಿಗೆ, ಯಾವ ಸಂಘ ಸಂಬಂಧರ ಅಭಿಮಾನಿಗಳು ತಾಳ್ಮೆಯಿಂದ ಇರ್ರಿ. ಸುಮ್ಮನೆ ಎಲ್ಲ ಬಂದು ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ನಾನು ಮಾಡ್ತೀನಿ, ಬರೀ ಆರ್ಭಟ ಕಿರ್ಚಾಟ ಮಾಡ್ತಾರೆ. ಅವೆಲ್ಲ ಸುಳ್ಳು. ಎಚ್ಚರಿಕೆಯಿಂದ ನೋಡಿ, ಎಲ್ಲ ನೋಡ್ತಾರೆ. ಕೆಲಸ ಆಗಂಟೆ ಯಾರು ಮಾತಾಡಬೇಡಿ. ಕೆಲಸ ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಯಾರು ಬೇರೆಯವ್ರಿಗೆ ಅವ್ರ ಮಾತು ಕೇಳ್ಕೊಂಡು ನೀವು ದಯವಿಟ್ಟು ಬೇರೆ ರೀತಿ ಯಾವುದೇ ರೀತಿ ಸಹಾಯ ಮಾಡಬೇಡಿ ಅಂತ ತಿಳಿಸ್ಬಿಡ್ತೀನಿ. ಧನ್ಯವಾದಗಳು. ಇದಿಷ್ಟು ವಿಷ್ಣುದಾದ ಅವರ ಒಂದು ಸಮಾಧಿ ನೆಲಸಮ ಆಗಿತ್ತಲ್ಲ, ಇದರ ಬಗ್ಗೆ ಕೆ ಮಂಜು ಅವರ ಒಂದು ಪ್ರತಿಕ್ರಿಯೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.